ಸೊ ಇಲ್ಲಿ ಯಾರು ವಾಚ್ಮನ್ ಇಲ್ಲ, ಯಾರಿಲ್ಲ, ಯಾರು ಕಾಯೋರಿಲ್ಲ, ಏನೂ ಇಲ್ಲ, ಚಾಪೆ ಹಾಯ್ಸ್ಯಾರ ರೀ ಒಳಗೆ. ಸೊ ಮಳೆಗಾಲದಾಗ ಸಿಕ್ಕಾಪಟ್ಟೆ ನೀರು ಇರ್ತೈತೆ ರೀ. ಸೊ ಈಗ ಬ್ಯಾಸಿಗೆ, ಸೊ ಇನ್ನೂ 2-3 ತಿಂಗಳು ಐತಿ. ಸೊ ಇಲ್ಲೇ ಒಂದೆರಡು ಪಿಕ್ ತಗೊಂಡು ಹೋಗುನು, ಏನಂತೀರಿ ಹೇಳ್ರಿ. ನಮ್ಮೆಲ್ಲ ಏನು ರೀ ಪೂರ ಒಳಗೆ ಹೋಗ್ಬಿಡ್ತಲ್ಲ ಇದು. ಡಾಂಬ್ರಿ ರೋಡ್ ಮ್ಯಾಗ ಹಚ್ಚಂಗಪ್ರಿ, ಬೇಡ ಉತ್ಸಾಬ್ರಿ. ಬಿತ್ತಂದ್ರೆ ಮಾತು ಕೆಳಗೆ ಹೋತಂದ್ರೆ ನೀರು ಇಲ್ಲೇ ಐತಿ. ನೀರು ಇಲ್ಲಿ ಏನಾಗೈತೆ ರೀ ಇದಕ್ಕೆ? ಓ ಮೈ ಗಾಡ್ ನೋಡ್ರಿ, ಗಾಡಿ ತೊಗೊಂಡು 2.5 ವರ್ಷ ಆಯ್ತಾ. ಸೊ ಇನ್ನೋವರೆಗೂ ಒಂದು ಸತಿನೂ ನಾನು ಆಯಿಲ್ ಹಾಕಿರಲಿಲ್ಲ ಚೈನ್ಗೆ. ಸೊ ಇವಾಗ ಪೂರ ಡ್ರೈ ಆಗ್ಬಿಟ್ಟಿತ್ತ. ಸೊ ನನ್ನ ಕಡೆ ಸ್ಪ್ರೇ ಇರಲಿಲ್ಲ, ಸ್ಪ್ರೇ ಪೂರ ಕಂಪ್ಲೀಟಾಗಿ ಖಾಲಿ ಆಗಿತ್ತ. ಫಸ್ಟ್ ಟೈಮ್ ಆಯಿಲ್ ಹಾಕೇನು ನೋಡ್ರಿ, ಹೆಂಗೆ ಸಿಡ್ದೈತಲ್ಲ. ಇಲ್ಲಿ ಸಿಡ್ದೈತಿ, ನಂಬರ್ ಪ್ಲೇಟ್ಗೂ ಸಿಡ್ದೈತಿ, ಸೊ ಈ ಸ್ಟ್ಯಾಂಡಿಗೂ ಸಿಡ್ದೈತಿ. ಸೊ ಇದು ಹೆಂಗಿರ್ತದ ಆಯಿಲ್ ಹಿಂಗೆ ಚೈನ್ ತಿರುಗ್ತೈತಿಲ್ಲ, ಸ್ಪ್ರೆಡ್ ಆಗ್ಬಿಡ್ತೈತಿ, ಹಿಂಗೆ ಅದು ಸಿಡಿತೈತಿ. ಸ್ಪ್ರೇ ಆದರೆ ಅದು ಸ್ಟಿಕ್ಕಿ ಇರ್ತೈತಿ. ಸೊ ಅದಕ್ಕೇನು ಆಗಂಗಿಲ್ಲ. ಸೊ ಸ್ಪ್ರೇ ಯೂಸ್ ಮಾಡ್ಬೇಕು ಯಾವಾಗಲೂ. ಸೊ ಈ ನೆಕ್ಸ್ಟ್ ಟೈಮ್ ನಾ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಬೇಕು ನೋಡಿರಿ. ಗಾಡಿನೂ ಫುಲ್ ಕ್ಲೀನ್ ಮಾಡ್ಬೇಕು. ಇದೆಲ್ಲ ಆಯಿಲ್ ಹೋಗಿಸ್ಬೇಕಂದ್ರೆ ಮತ್ತು ನಾನು ಡೀಸೆಲ್ ವಾಶ್ ಮಾಡಿಸ್ಬೇಕು ಈಗ. ಸೊ ಆ ಥರ. ಸೊ ಇದಕ್ಕೂ ಸಿಡಿಬಾರ್ದ ಮತ್ತು ಪ್ಲೇಟಿಗೆ ನೋಡಿರಿ, ಪ್ಲೇಟೂ ಹೋಗೈತಿ. ನಾನು ಆ್ಯಕ್ಚುಲಿ ಇದು ಸ್ಪಾಕೆಟ್ನ ಮೊನ್ನೆ ಚೇಂಜ್ ಮಾಡ್ಸೇನ್ರಿ ಲಾಸ್ಟ್ ಸರ್ವಿಸ್ದಾಗನ. ಸೊ ಅರೌಂಡ್ ಬರೀ 25,000 ಕಿಲೋಮೀಟ್ರಿಗೆ ಸ್ಪಾಕೆಟ್ ಚೇಂಜ್ ಮಾಡಿಸ್ತಾವ ನಾವು ಒಬ್ಬ ಅನ್ಸುತ್ತೆ. ಇಷ್ಟು ಬೇಗ ಹೋಗಂಗಿಲ್ಲ ರೀ. ಅದು ನಾನು ಚೆನ್ನಾಗೆ ಸ್ಪ್ರೇ ಅದು ಮಾಡ್ಲಾರ್ಕ ಹೋಗ್ಬಿಟ್ಟಿತ್ತು. ಸೊ ಇದು ನೋಡಿರಿ ಪ್ಲೇಟ, ಮಿನಿಮಮ್ ಥಿಕ್ನೆಸ್ 4 mm. ಸೊ ಇದು ಮಿನಿಮಮ್ ಥಿಕ್ನೆಸ್ ಐತಲೇ 4 mm ಇರ್ಬೇಕು ರೀ. ಅಂದ್ರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಲೈಕ್ ನೀವು 4 mm ಒಳಗೆ ಹೋತಂದ್ರೆ ಇದನ್ನು ಡಿಸ್ಕ್ ಪ್ಲೇಟನ್ನು ಚೇಂಜ್ ಮಾಡಬೇಕು. ಸೊ ಇವನ್ ಫ್ರಂಟ್ಗೂ ಹಂಗಾರೆ ಐತೆ ನೋಡ್ರಿ, ಮಿನಿಮಮ್ 3.5 mm ಐತೆ ನೋಡ್ರಿ, ಮಿನಿಮಮ್ 3.5 mm. ಸೊ ಅದು ಮಿನಿಮಮ್ 4 mm. ಸೊ ಅವೆರಡು ಥಿಕ್ನೆಸ್ ಕಮ್ಮಿ ಆಗ್ಬಾರ್ದು, ಅಷ್ಟೇ ಇರಬೇಕು ಅವು. ಇಲ್ಲಾಂದರೆ ಚೇಂಜ್ ಮಾಡ್ಬೇಕು. ಮೇ ಬಿ ನಂದು ಮುಂದಿನ ಇನ್ನೂ ಐತೆ ಅನ್ನಿಸ್ತೈತಿ, ಬಟ್ ಹಿಂದಿನ ಮಾತ್ರ ಹೋಗೈತಿದ. ಚೇಂಜ್ ಮಾಡಿಸ್ಬೇಕಾ ನಾನು ಮುಂದಿನ ಸತಿ ಚೇಂಜ್ ಮಾಡ್ಸೋಣ್ರಿ ಗೈಸ್. ಹೆಂಗೆ ಕಾಣೈತ್ರಿ ವ್ಯೂ ಹೇಳ್ರಿ? ಮಸ್ತ್ ಕಾಣೈತ್ರಿ ನೋಡ್ರಿ, ಅಲ್ಲೇ ರೋಡ್ ಹೆಂಗೆ ಕಾಣೈತಿ. ಸೊ ನಾವು ಯಾವಾಗಲೂ ಈ ರೋಡ್ ಮ್ಯಾಗ ಹೋಗ್ತಿದ್ದು, ಇಲ್ಲಿ ಮ್ಯಾಗ ಬರ್ಬೇಕನ್ನೋ ಆಸೆ ಇರ್ತಿತ್ತು, ನಮಗೆ ಬರೋಕ್ಕಾಗ್ತಿರ್ಲಿಲ್ಲ. ಆದರೆ ಇವತ್ತು ನಾವು ಆ ಬೈಕ್ ತೊಗೊಂಡೆ ನೋಡ್ರಿ. ಸೊ ಸುಮಾರು ಒಂದು 5-6 ಊರ ಮುಳುಗಿರ್ಬೇಕಿಲ್ಲಿ. ಮುಳುಗಿ ಅಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡ್ರಿ ಅವನ್ನ. ಸೊ ಅಲ್ಲಿ ಕಾಣಕತ್ತೈತಿಲ್ಲ ಆ ಗುಡಿ, ನಿಮಗೆ ಕ್ಯಾಮ್ರಾದಾಗ ಕಾಣೈತಿಲ್ಲ ಗೊತ್ತಿಲ್ಲ, ಗಪ್ರಿ ಮೊಬೈಲ್ದಾಗ ಕಾಣಿದ್ರೆ ಜೂಮ್ ಮಾಡಿ ತೋರಿಸ್ತೀನಿ. ಹಾಂ ಇಲ್ಲೈತಿ ನೋಡ್ರಿ, ಇಲ್ಲಿ ಕಾಣೈತಿ ಲೈಟಾಗಿ ಕಾಣೈತಿಲ್ಲಕ್ರಿ ಇಲ್ಲಿ. ಸೊ ಇದು ಪ್ರಭುಸ್ವಾಮಿ ದೇವಸ್ಥಾನ ಇದು ಕಂಪ್ಲೀಟಾಗಿ ಮುಳುಗಿರ್ತೈತಿ ಇದು. ಸೊ ಇದನ್ನು ಓಪನ್ ಆಗೈತಿ ಈಗಿಲ್ಲ ಕಾಣೈತಿಲ್ಲ, ನೀರಿಲ್ಲ ಅಲ್ಲಿ. ಸೊ ಪ್ರಭುಸ್ವಾಮಿ ಗುಡಿ ಅದು ಆ ಕಡೆಯಿಂದ ಎಮ್ಕಮ್ಮಣಿಯಿಂದ ಕಡೆ ಬರ್ಬೇಕು ಅದಕ್ಕೆ. ಸೊ ನೆಕ್ಸ್ಟ್ ಅಲ್ಲಿ ಹೋಗೋಣ್ರಿ.